ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಬಸವಣ್ಣನವರ ಒಂದು ವಚನ: ಶರಣ ನಿದ್ರೆಗೈದಳೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನಡೆದಿದ್ದೇ ಪಾವನ ಕಾಣಿರೋ, ಶರಣ ನುಡಿದದ್ದೇ ಶಿವತತ್ವ ಕಾಣಿರೋ. ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಶರಣರ ಧರ್ಮದ ತತ್ವ ಸಿದ್ಧಾಂತಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ಅಲ್ಲಿ ಕೇವಲ ಧಾರ್ಮಿಕ ನೆಲೆಯಲ್ಲಿ ನಿಂತು ಚಿಂತನೆ ಮಾಡಿದರೆ ಪೂರ್ಣ ಸತ್ಯವನ್ನು ಕಾಣಲು ಸಾಧ್ಯವಿಲ್ಲ. ಆ ಪೂರ್ಣ ಸತ್ಯವನ್ನು ಕಾಣಬೇಕಾದರೆ ನಮ್ಮ ವೈಜ್ಞಾನಿಕ ಮನೋಭಾವದ ಜೊತೆಗೆ ವೈಚಾರಿಕ ಚಿಂತನೆಯ ಅರಿವು ಮತ್ತು ಅದರ ಅರಿವು ಹಾಗೂ ನೈತಿಕ ನೆಲೆಗಟ್ಟು ನಮ್ಮಲ್ಲಿ ಇರಬೇಕಾಗುತ್ತದೆ. ಅಂದಾಗ ಮಾತ್ರವೇ ಶರಣ ತತ್ವ ಸಿದ್ಧಾಂತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡು ನಿಜದ ಆ ನೆಲೆಯ ಸತ್ಯವನ್ನು ಕಾಣಲು ಖಂಡಿತ ಸಾಧ್ಯವಾದೀತು. ಈ ನಗ್ನ ಸತ್ಯದ ನುಡಿ ಬೆಳಕಿನಲ್ಲಿ ಅಪ್ಪ ಬಸವಣ್ಣನ ಪ್ರಸ್ತುತ ಮೇಲಿನ ವಚನವನ್ನು ಇಲ್ಲಿ ವಿವೇಚಿಸಿ ನೋಡೋಣ. ಶರಣ ನಿದ್ರೆಗೈದಳೆ ಜಪ ಕಾಣಿರೋ, ಶರಣನೆದ್ದು ಕುಳಿತಳೆ ಶಿವರಾತ್ರಿ ಕಾಣಿರೋ. ಮೊದಲಿಗೆ ಶರಣರೆಂದರೆ ಯಾರು? ಶರಣರಿಗೆ ಶರಣ ಅಂತ ಅನ್ನುವುದು ಈ ಮುಖ್ಯ ಸಂಗತಿಯನ್ನು ಸ್ಪಷ್ಟವಾಗಿ ತಿಳಿಯಬೇಕು. ಯಾಕೆಂದರೆ ಇತ್ತೀಚೆಗೆ ಬಹುತೇಕ ಜನರು ತಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನು ಬರೆಯುವ ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನು ಪರಿಚಯಿಸುವ ಮೊದಲು ಶರಣ ಪದವನ್ನು ಸೇರಿಸಿಕೊಂಡು ತಾವು ಲಿಂಗಾಯತ ಶರಣ ಪರಂಪರೆಯವರು ಎಂದು ಹೆಮ್ಮೆಯಿಂದ ಬಿಂಬಿಸಿ ಬೀಗುತ್ತಿರುವುದು ಕಾಣಬಹುದಾಗಿದೆ. ಆದರೆ ಈ ಪರಿಕ್ರಮವು ನಿಜವಾಗಿಯೂ ಸರಿಯಾದದ್ದಲ್ಲ. ಈ ಚರಹರ ವಿಷಯವನ್ನು ಇಲ್ಲಿಗೆ ಬಿಡೋಣ. ಈಗ ಶರಣ ಅಂದರೆ ಯಾರಿಗೆ ಕರೆಯುವುದು? ಯಾರೆಂದರೆ ಶರಣ ತತ್ವ ಸಿದ್ಧಾಂತವನ್ನು ಚೆನ್ನಾಗಿ ಬಲ್ಲವನು ಮತ್ತು ಶಟಸ್ಥಲದ ಅರಿವು ಹಾಗೂ ಆಚರಣೆಯನ್ನು ಪರಿಪೂರ್ಣ ಸಾಧಿಸಿ ಶರಣಸ್ಥಲದಲ್ಲಿಯೇ ತನುಮನ ಭಾವವನ್ನು ಶರಣ ತತ್ವ ಸಿದ್ಧಾಂತಗಳಿಗೆ ಶ್ರುತಿಗೊಳಿಸಿಕೊಂಡು ತಿಳಿದು ಅದರಂತೆ ಬಾಳಿ ಬೆಳಗುವವ ಮಾತ್ರ ಶರಣ ಎಂಬ ಸತ್ಯಸಂಗತಿಯನ್ನು ಇಲ್ಲಿ ಮುಖ್ಯವಾಗಿ ಅರಿತುಕೊಳ್ಳಬೇಕು. ಇಂತಹ ಶರಣರನ್ನು ಸಾಕ್ಷಾತ್ ಪರಶಿವ ಸ್ವರೂಪನನ್ನು ಅಂತಹ ಶರಣ ನಿದ್ರೆಯನ್ನು ಮಾಡಿದರೂ ಅದು ಜಪ ಮಾಡಿದಂತೆ. ಕಾಣಿರೋ, ಶರಣನೆಂದು ಕುಳಿತರೆ ಅದು ಶಿವರಾತ್ರಿ ಕಾಣಿರೋ ಎಂದು ಇಲ್ಲಿ ಹೇಳುವ ಅಪ್ಪ ಬಸವಣ್ಣನವರು ಅಂತಹ ಘನ ಮಹಿಮೆಯುಳ್ಳ ಶರಣ ಸದಾಶಿವಮಯ ಭಾವದ ಮಹಾನ್ ವ್ಯಕ್ತಿತ್ವ ಘನತೆಯ ಹೊಂದಿರುವ ಎನ್ನುವ ನಿಚ್ಚಳವಾದ ನಿರೂಪವಾಗಿ ಇಲ್ಲಿ ಎತ್ತಿ ತೋರಿಸುತ್ತಾರೆ. ವಚನದ ಮುಂದಿನ ಸಾಲನ್ನು ನೋಡಿದಾಗ ಶರಣರ ನಡೆದಿದ್ದೇ ಪಾವನ ಕಾಣಿರೋ, ಶರಣ ನುಡಿದಿದ್ದೇ ಶಿವತತ್ವ ಕಾಣಿರೋ. ಸಾಕ್ಷಾತ್ ಶಿವನ ಸ್ವರೂಪಿಯಾದಂತಹ ಶರಣನು ಸಹಜವಾಗಿ ನಡೆದಿದ್ದೇ ಪಾವನ ಕಾಣಿರೋ. ಆ ಶರಣ ನುಡಿದರೆ ಅದು ಶಿವತತ್ವ ಕಾಣಿರೋ ಎಂಬ ಶರಣರ ಸತ್ಯಯುತ ವ್ಯಕ್ತಿತ್ವದ ಘನಸತ್ಯವನ್ನು ಈ ವಚನದಲ್ಲಿ ಸಾರುತ್ತಾರೆ ಅಪ್ಪ ಬಸವಣ್ಣನವರು. ಶರಣ ತತ್ವ ಸಿದ್ಧಾಂತಗಳನ್ನು ಈ ವಚನದ ಕೊನೆಯ ಸಾಲುಗಳಲ್ಲಿ ಏನು ಹೇಳುತ್ತೆ ಎಂಬುದನ್ನು ನೋಡೋಣ. ಕೂಡಲ ಸಂಗನ ಶರಣನ ಕಾಯಕವೇ ಕೈಲಾಸ ಕಾಣಿರೋ. ಹೀಗೆ ತನು ಮನೋಭಾವದಿಂದ ಶರಣನಾದವನು ಸಾಕ್ಷಾತ್ ಶಿವನ ಸ್ವರೂಪವನ್ನೇ ಹೊಂದಿರುವನಾದ್ದರಿಂದ ಆತನ ಇಡೀ ಕಾಯಕ ಕೈಲಾಸ ಕಾಣಿರೋ ಎಂದು ಶರಣ ತತ್ವ ಸಿದ್ಧಾಂತದ ನಿಜ ಸಾಧನೆಯಿಂದ ಘನ ವ್ಯಕ್ತಿತ್ವವನ್ನು ಹೊಂದಿದಂತಹ ಶರಣನ ಕಾಯಕವನ್ನು ವೈದಿಕರ ಶಿವನ ವಾಸಸ್ಥಾನವಾದ ಕೈಲಾಸವೆಂದು ರೂಪಕದ ಭಾಷೆಯಲ್ಲಿ ಇಲ್ಲಿ ಹೇಳುವ ಮೂಲಕ ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ಶರೀರ ಅಂದರೆ ಈ ಕಾಯಕದ ಅಂದರೆ
ಈ ಕಾಯದ ಶುದ್ಧೀಕರಣದಿಂದ ಮತ್ತು ಶರಣ ತತ್ವ ಸಿದ್ಧಾಂತಗಳನ್ನು ಅರಿತು ಆಚರಿಸಿ ಶತಸ್ಥಲವನ್ನು ಸಾಧಿಸಿ ಶರಣ ಪದವಿಯನ್ನು ಹೊಂದಿ ಸಾಕ್ಷಾತ್ ಶಿವನ ಸ್ವರೂಪಿಯಾಗಲು ಎಂಥವರಿಗೂ ಸಾಧ್ಯ ಎಂದು ಶರಣರ ಮಹತ್ವದ ಬಗ್ಗೆ ಪ್ರಸ್ತುತ ಮೇಲಿನ ವಚನದಲ್ಲಿ ಅಪ್ಪ ಬಸವಣ್ಣನವರು ತಿಳಿಸಿಕೊಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿ.